ಕೊತ್ತನೂರಿನಲ್ಲಿ ಗಂಡ ಹಾಗೂ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣ ಸಂಬಂಧ ಭಾನುಚಂದ್ರ ಮತ್ತು ಪತ್ನಿ ಶಾಜಿಯಾ ಬಲಿಯಾಗಿದ್ದಾರೆ. ಭಾನುಚಂದ್ರ ಮತ್ತು ಪತ್ನಿ ಶಾಜಿಯಾಳನ್ನ ಎಐ ಬಲಿ ಪಡಿತ ಅಂತ ಅಮೆರಿಕದಲ್ಲಿ 2 ವರ್ಷದಿಂದ ಭಾನುಚಂದ್ರ ಕೆಲಸ ಮಾಡ್ತಾ ಇದ್ರು. ಎಐ ಬಂದ ಬಳಿಕ ಕೆಲಸದಿಂದ ಅಮೆರಿಕ ಕಂಪನಿ ಅವರನ್ನ ತೆಗೆದು ಹಾಕಿತ್ತು. ಜೊತೆಗೆ ಬೆಂಗಳೂರಲ್ಲಿ ಅಂತರ್ಧರ್ಮೀಯ ಮದುವೆ ಕೂಡ ಆಗಿದ್ರು. ಜೊತೆಗೆ ಅನಾರೋಗ್ಯದಿಂದ ಭಾನುಚಂದ್ರ ಬಳಲ್ತಾ ಇದ್ರು. ಹಲವು ವರ್ಷಗಳಿಂದ ಚಿಕಿತ್ಸೆಯನ್ನ ಭಾನುಚಂದ್ರ ಅವರು ಪಡ್ಕೊಳ್ತಾ ಇದ್ರು. ಪತ್ನಿ ಊರಿಗೆ ಹೋಗಿ ಬರುವಷ್ಟರಲ್ಲೇ ಪತಿ ಸೂಸೈಡ್ ಮಾಡ್ಕೊಂಡಿದ್ರು. ನನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಬರೆದಿದ್ರು ಪತಿ ಭಾನುಚಂದ್ರ. ಡೋರ್ ಓಪನ್ ಮಾಡ್ತಿದ್ದಂತೆ ಶವ ನೋಡಿ ಶಾಕ್ ಆಗಿ ಪತ್ನಿ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ತಮ್ಮ ಅಪಾರ್ಟ್ಮೆಂಟ್ನ 17ನೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೋಡಿ, ಇವರಿಬ್ರು ಅಂತರ್ಧರ್ಮೀಯ ವಿವಾಹವನ್ನ ಆಗಿದ್ರು. ಭಾನುಚಂದ್ರ ಹಾಗೆ ಶಾಜಿಯಾ ಅಮೆರಿಕದಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆದರೆ ಎಐ ಟೆಕ್ನಾಲಜಿ ಬಂದ ನಂತರ ಆ ಕಂಪನಿ ಅವರನ್ನ ಕೆಲಸದಿಂದ ತೆಗೆದುಹಾಕಿರುತ್ತೆ. ಇದೇ ವಿಚಾರವಾಗಿ ಮನಸ್ತಾಪ ಕೂಡ ಇರುತ್ತೆ. ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಶಾಜಿಯಾ ತನ್ನ ಊರಿಗೆ ಹೋಗಿರ್ತಾರೆ. ಭಾನುಚಂದ್ರ ಮನೆಯಲ್ಲೇ ಇದರಿಂದ ಖಿನ್ನತೆಗೆ ಒಳಗಾಗಿದ್ರು ಏನೋ ಗೊತ್ತಿಲ್ಲ. ಹಲವು ವರ್ಷಗಳಿಂದ ಅನಾರೋಗ್ಯ ಕೂಡ ಈಡಾಗಿದ್ರು. ಮೆಡಿಕೇಶನ್ಸ್ ಕೂಡ ತಗೊಳ್ತಾ ಇದ್ರು. ಶಾಜಿಯಾ ಊರಿಂದ ಬರುವಷ್ಟರಲ್ಲಿ ಭಾನುಚಂದ್ರ ಮನೆ ಒಳಗಡೆ ನೇಣು ಬಿಗಿದ ಸ್ಥಿತಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಅದನ್ನ ಕಂಡಂತ ಶಾಜಿಯಾ ಕೂಡ ಶಾಕ್ಗೆ ಒಳಗಾಗಿ ಅಪಾರ್ಟ್ಮೆಂಟ್ನ 17ನೇ ಮಹಡಿಯಿಂದ ಕೆಳಗಡೆ ಬಿದ್ದು ಅವರು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ.